ನಮೋ ಭಗವತೆ ವಾಸುದೇವಾಯ. ಭಗವದ್ಗೀತೆಯ ಸಂದೇಶವಿದು. ಮನುಷ್ಯನು ಕೇವಲ ಕರ್ತವ್ಯವನ್ನು ನಿರ್ವಹಿಸಲು ಹುಟ್ಟಿದ್ದಾನೆ. ಫಲದ ಆಸೆ ಅವನಿಗಿರಬಾರದು. ಆದರೆ ಕರ್ತವ್ಯದ ನಿರ್ವಹಣೆಯೇ ಕಷ್ಟವಾದಾಗ ಧರ್ಮ ಮತ್ತು ಅಧರ್ಮದ ನಡುವಿನ ಆಂತರಿಕ ಹೋರಾಟಕ್ಕೆ ಪರಿಹಾರವೇನು? ಈ ಪ್ರಶ್ನೆಗೆ ಉತ್ತರವಿದೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ. ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿಲ್ಲಿ ಕೇವಲ ಕಥೆಗಳನ್ನಲ್ಲ, ಬದಲಿಗೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲಿ ದಾರಿದೀಪವಾಗುವಂತಹ ಕೃಷ್ಣನ ದಿವ್ಯಜ್ಞಾನವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ನಮ್ಮ ಇಂದಿನ ಪಯಣ ಭಗವದ್ಗೀತೆಯ ಮೂಲಾಧಾರವಾದ ಆ ಮಹಾಯುದ್ಧದ ಪ್ರಾರಂಭಕ್ಕೆ ಕರೆದೊಯ್ಯಲಿದೆ. ನಿಮ್ಮ ಜೀವನದ ಎಲ್ಲಾ ಗೊಂದಲಗಳು ಮತ್ತು ಸಂಕಷ್ಟಗಳಿಗೆ ಗೀತೆಯ ಜ್ಞಾನವು ಮಾರ್ಗದರ್ಶನ ನೀಡುತ್ತದೆ. ಆಂತರಿಕ ಯುದ್ಧಭೂಮಿ ಮತ್ತು ಸಾಂಕೇತಿಕ ಅರ್ಥಗಳು. ಪ್ರಿಯ ವೀಕ್ಷಕರೇ, ಗೀತೆಯ ಪ್ರವೇಶದ ಮೊದಲು ನಾವು ಕೆಲವು ಆಳವಾದ ಸಾಂಕೇತಿಕ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಇದು ಕೇವಲ ಎರಡು ಸೇನೆಗಳ ಕಥೆಯಲ್ಲ, ಬದಲಿಗೆ ನಮ್ಮೊಳಗಿನ ಎರಡು ಪ್ರವೃತ್ತಿಗಳ ನಿರಂತರ ಸಂಘರ್ಷದ ಕಥೆ. ನಮ್ಮ ಈ ದೇಹವೇ ಯುದ್ಧಭೂಮಿ. ನಾವು ಲೌಕಿಕ ಆಕರ್ಷಣೆಗಳಿಗೆ ಒಳಪಟ್ಟಾಗ ಈ ದೇಹವು ಕುರುಕ್ಷೇತ್ರವಾಗುತ್ತದೆ. ಆದರೆ ನಾವು ದೈವೀ ಮಾರ್ಗದ ಕಡೆಗೆ ಹೊರಳಿದಾಗ ಇದೇ ದೇಹವು ಧರ್ಮಕ್ಷೇತ್ರವಾಗುತ್ತದೆ. ಕುರು ಎಂದರೆ ಮಾಡು ಅಥವಾ ಕಾರ್ಯ. ನಮ್ಮ ಜೀವನಮಾನವಿಡೀ ಈ ಕಾರ್ಯಕ್ಷೇತ್ರದಲ್ಲಿ ಧರ್ಮ ಮತ್ತು ಅಧರ್ಮಗಳ ನಡುವೆ ನಿರಂತರ ಹೋರಾಟ ನಡೆಯುತ್ತಿರುತ್ತದೆ. ಆಸುರಿ ಮತ್ತು ದೈವೀ ಸಂಪತ್ತು. ನಮ್ಮ ಪ್ರಜ್ಞೆಯಲ್ಲಿ ದೈವೀ ಸಂಪತ್ತು ಮತ್ತು ಆಸುರಿ ಸಂಪತ್ತು ಎಂಬ ಎರಡು ಪ್ರಬಲ ಪ್ರವೃತ್ತಿಗಳಿವೆ. ಅಜ್ಞಾನದ ರೂಪವಾದ ಧೃತರಾಷ್ಟ್ರನು ಆಸುರಿ ಸಂಪತ್ತಿನ ರಾಜ. ಆತನಿಗೆ ಸತ್ಯವಾದ ಧರ್ಮದ ಅರಿವಿದ್ದರೂ ಮಗ ದುರ್ಯೋಧನನ ಮೇಲಿನ ಮೋಹದಿಂದ ಆತ ಕುರುಡನಾಗಿದ್ದ. ಮೋಹದ ಪ್ರತೀಕವಾದ ದುರ್ಯೋಧನನು ಮಾಡಿದ ತಪ್ಪುಗಳನ್ನು ಆತ ಎಂದಿಗೂ ತಡೆಯಲಿಲ್ಲ. ಆದರೆ ಸಂಯಮದ ಪ್ರತೀಕವಾದ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯ ಕಣ್ಣೆದುರಿನ ದೃಶ್ಯಗಳನ್ನು ವಿವರಿಸುತ್ತಾನೆ. ಸಂಯಮವು ಅಜ್ಞಾನಿ ರಾಜನಿಗೆ ಸರಿ ತಪ್ಪುಗಳ ಪಾಠವನ್ನು ಕಲಿಸುತ್ತದೆ. ಮತ್ತೊಂದೆಡೆ ದೈವೀ ಸಂಪತ್ತಿದೆ. ಸದ್ಗುಣದ ರೂಪವಾದ ಪಾಂಡು ಮತ್ತು ಕರ್ತವ್ಯದ ರೂಪವಾದ ಕುಂತಿ. ಸದ್ಗುಣಗಳು ಜಾಗೃತಗೊಳ್ಳುವ ಮೊದಲು ನಮ್ಮ ಮನಸ್ಸಿನಲ್ಲಿ ಬಾಲ್ಯದಿಂದ ಬೇರೂರಿರುವ ಹಳೆಯ ಸಾಂಪ್ರದಾಯಿಕ ಚಿಂತನೆಗಳಿರುತ್ತವೆ. ಕರ್ಣನು ಇದರ ಪ್ರತೀಕ. ಆದರೆ ಪುಣ್ಯವು ಜಾಗೃತಗೊಂಡು ದೈವೀ ಸಂಪತ್ತು ಮೂಡಿದಾಗ ಧರ್ಮವನ್ನು ಪ್ರತಿನಿಧಿಸುವ ಯುಧಿಷ್ಠಿರ, ಪ್ರೇಮ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುವ ಅರ್ಜುನ, ಭಾವನೆಯ ಪ್ರತೀಕವಾದ ಭೀಮ, ನಿಯಮಗಳ ಪ್ರತೀಕವಾದ ನಕುಲ ಮತ್ತು ಸತ್ಸಂಗದ ಪ್ರತೀಕವಾದ ಸಹದೇವರು ನಮ್ಮ ಹೃದಯದಲ್ಲಿ ನೆಲೆಸುತ್ತಾರೆ. ಈ ಜ್ಞಾನದ ಅರಿವಾದಾಗ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1, 47 ಶ್ಲೋಕಗಳ ವಿವರಣೆ. ಶ್ಲೋಕ 1. ಧೃತರಾಷ್ಟ್ರನ ಪ್ರಶ್ನೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ಮತಾ ಸಂಜಯ. ಅರ್ಥ: ಧೃತರಾಷ್ಟ್ರನು ಕೇಳಿದನು, ಓ ಸಂಜಯನೇ, ಯುದ್ಧ ಮಾಡಲು ಸಿದ್ಧರಾಗಿ ಧರ್ಮಭೂಮಿ ಕುರುಕ್ಷೇತ್ರದಲ್ಲಿ ಸೇರಿರುವ ನನ್ನ ಪುತ್ರರು ಮತ್ತು ಪಾಂಡುವಿನ ಪುತ್ರರು ಏನು ಮಾಡುತ್ತಿದ್ದಾರೆ? ವಿಮರ್ಶೆ. ಧೃತರಾಷ್ಟ್ರನಿಗೆ ಯುದ್ಧವು ಅಧರ್ಮದ ಪರವಾಗಿ ನಡೆಯುತ್ತಿದೆ ಎಂಬ ಅರಿವಿತ್ತು. ತನ್ನ ಪುತ್ರರು ಧರ್ಮದ ಕಡೆ ಇಲ್ಲ ಎಂದು ತಿಳಿದಿದ್ದರೂ ಆತನು ಪುತ್ರಮೋಹದಿಂದ ಶಾಂತಿಯನ್ನು ಬಿಟ್ಟು ಯುದ್ಧವನ್ನೇ ಆರಿಸಿಕೊಂಡ. ಧರ್ಮದ ಹಾದಿಯು ಶ್ರೀಕೃಷ್ಣನ ಕಡೆಗಿದೆ ಎಂದು ಆತನಿಗೆ ತಿಳಿದಿತ್ತು ಮತ್ತು ಯುದ್ಧದಲ್ಲಿ ಗೆಲ್ಲುವುದು ಸುಲಭವಲ್ಲ ಎಂದು ಆತ ಭಯಪಟ್ಟ. ನಮ್ಮ ಜೀವನದಲ್ಲಿ ನಾವು ತಪ್ಪು ಕೆಲಸ ಮಾಡಿದಾಗ ಅದರ ಪರಿಣಾಮಗಳು ಒಳ್ಳೆಯದಾಗವಿಲ್ಲ ಎಂದು ನಮಗೂ ತಿಳಿದಿರುತ್ತದೆ. ಧೃತರಾಷ್ಟ್ರನ ಪರಿಸ್ಥಿತಿಯೂ ಇದೇ ಆಗಿತ್ತು. ಯುದ್ಧದ ಪರಿಣಾಮಗಳ ಭಯದಿಂದ ಆತನು ಪೀಡಿತನಾಗಿದ್ದ. ಶ್ಲೋಕ 2 ಮತ್ತು 3. ದುರ್ಯೋಧನನ ಅವಲೋಕನ. ಸಂಜಯನು ಹೇಳಿದನು, ಆಗ ರಾಜ ದುರ್ಯೋಧನನು ವ್ಯೂಹಾಕಾರವಾಗಿ ನಿಂತಿದ್ದ ಪಾಂಡವರ ಸೇನೆಯನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಆಡಿದನು. ದುರ್ಯೋಧನನು ತಕ್ಷಣವೇ ಪಾಂಡವ ಸೈನ್ಯದ ಬಲವನ್ನು ಅರಿತು ಆಚಾರ್ಯ ದ್ರೋಣರ ಬಳಿಗೆ ಎಲ್ಲವನ್ನೂ ಹೇಳಲು ಹೋದ. ಸಂಜಯನಿಗೆ ದಿವ್ಯ ದೃಷ್ಟಿ ಇದ್ದರಿಂದ ಆತನು ದೂರದಿಂದಲೇ ಯುದ್ಧಭೂಮಿಯನ್ನು ವೀಕ್ಷಿಸಿ ವಿವರಣೆ ನೀಡುತ್ತಿದ್ದ. ಇದು ಇಂದಿನ ಕ್ರಿಕೆಟ್ ವಿವರಣೆಯಂತೆ ಇತ್ತು. ಅದ್ಭುತ ದೃಷ್ಟಿಯ ಚಮತ್ಕಾರ. ಶ್ಲೋಕ 3. ಪಶ್ಯಯೇತಾಂ ಪಾಂಡವ ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅರ್ಥ: ಓ ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗ ದೃಷ್ಟದ್ಯುಮ್ನನು ರಚಿಸಿರುವ ಪಾಂಡವ ಪುತ್ರರ ಈ ದೊಡ್ಡ ಸೇನೆಯ ವ್ಯೂಹವನ್ನು ನೋಡಿ. ವಿಮರ್ಶೆ. ವ್ಯೂಹ ರಚನೆ ಎಂದರೆ ಸೈನಿಕರನ್ನು ನಿರ್ದಿಷ್ಟ ರಚನೆಯಲ್ಲಿ ನಿಲ್ಲಿಸುವುದು.
ಇದನ್ನು ಭೇದಿಸುವುದು ಬಹಳ ಕಷ್ಟ. ಒಳಗೆ ಹೋದರೂ ಹೊರಗೆ ಬರುವುದು ಅಸಾಧ್ಯ. ಈ ಭಯವೇ ದುರ್ಯೋಧನನನ್ನು ಕಾಡುತ್ತಿತ್ತು. ಶ್ಲೋಕ 4, 5 ಮತ್ತು 6 ಪಾಂಡವ ವೀರರ ಹೆಸರುಗಳು. ಈ 3 ಶ್ಲೋಕಗಳು ಪೂರಕವಾಗಿ ಮತ್ತು ಸಂಪೂರ್ಣ ಅರ್ಥವನ್ನು ನೀಡುತ್ತವೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುದ್ಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ ದೃಷ್ಟಕೇತುಶ್ಚ ಏಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತೋ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇ ಏವ ಮಹಾರಥಾಃ. ಅರ್ಥ: ದುರ್ಯೋಧನನು ಪಾಂಡವ ಸೇನೆಯಲ್ಲಿರುವ ಧೈರ್ಯಶಾಲಿ ಯೋಧರನ್ನು ಹೆಸರಿಸುತ್ತಾನೆ. ದೊಡ್ಡ ದೊಡ್ಡ ಬಿಲ್ಲುಗಳನ್ನು ಹಿಡಿದಿರುವ, ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮಾನರಾದ ಯುಯುದ್ಧಾನ, ವಿರಾಟ, ಮಹಾರಥ ದೃಪದ, ಕೃಷ್ಣಕೇತು, ಶಕ್ತಿವಂತ ಕಾಶೀರಾಜ, ಪೃಜಿತ್, ಕುಂತಿಭೋಜ, ಶೈವ್ಯ, ವೀರರಲ್ಲಿ ಶ್ರೇಷ್ಠನಾದ ಯುಧಾಮನ್ಯು, ಬಲಿಷ್ಠ ಉತ್ತಮೋಜ, ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ 5 ಜನ ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ. ವಿಮರ್ಶೆ: ನಾವು ಶತ್ರುವನ್ನು ಅಥವಾ ನಮ್ಮ ಸಮಸ್ಯೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ದುರ್ಯೋಧನನು ತನ್ನ ಎದುರಿಗೆ ನಿಂತಿರುವ ಸೈನ್ಯದ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸುತ್ತಿದ್ದಂತೆ ನಾವು ಕೂಡ ನಮ್ಮ ಸಮಸ್ಯೆಯ ಪ್ರತಿಯೊಂದು ಆಯಾನವನ್ನು ಅರಿತುಕೊಳ್ಳಬೇಕು. ಶ್ಲೋಕ 7 ಸ್ವಪಕ್ಷದ ನಾಯಕರ ಮೌಲ್ಯಮಾಪನ. ಅಸ್ಮಾಕಂ ತು ವಿಶಿಷ್ಟಾ ಏತಾ ನಿಬೋಧದ್ವಿಜೋತ್ತಮ ನಾಯಕಾಃ ಮಮ ಸೈನ್ಯಸ್ಯ ಸಂಜ್ಞಾಯಾರ್ಥಂ ತಾನ್ ಬ್ರವೀಮಿತೆ. ಅರ್ಥ: ದುರ್ಯೋಧನನು ಮುಂದುವರಿಸಿದನು, ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠರೇ, ನೀವು ಪಾಂಡವ ಸೇನೆಯ ವೀರರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗ ನಮ್ಮ ಕಡೆಯ ನಾಯಕರ ಬಗ್ಗೆಯೂ ತಿಳಿದುಕೊಳ್ಳಿ. ವಿಮರ್ಶೆ: ಶತ್ರು ಸೇನೆಯ ಬಗ್ಗೆ ತಿಳಿದ ನಂತರ ದುರ್ಯೋಧನನು ತನ್ನ ಸೈನ್ಯದ ನಾಯಕರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಾನೆ. ಇದರ ಪ್ರಾಯೋಗಿಕ ಪಾಠವೇನೆಂದರೆ, ನಮ್ಮ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಅರಿವಾದ ಮೇಲೆ ನಮ್ಮ ಬಳಿ ಇರುವ ಶಕ್ತಿಗಳು ಯಾವುದು ಎಂಬುದನ್ನು ಪರಿಗಣಿಸಬೇಕು. ಆ ಶಕ್ತಿಗಳನ್ನು ತಿಳಿದುಕೊಂಡರೆ ಮಾತ್ರ ಸಮಸ್ಯೆಯನ್ನು ಜಯಿಸಬಹುದು. ಶ್ಲೋಕ 8 ಮತ್ತು 9 ಕೌರವ ಸೇನೆಯ ಸಾಮರ್ಥ್ಯ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಅರ್ಥ: ಓ ದ್ರೋಣಾಚಾರ್ಯರೇ, ಮೊದಲು ಪಿತಾಮಹ ಭೀಷ್ಮ, ಕರ್ಣ ಮತ್ತು ಯುದ್ಧದಲ್ಲಿ ಜಯಶಾಲಿಯಾದ ಕೃಪಾಚಾರ್ಯರು, ಹಾಗೆಯೇ ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತನ ಮಗ ಭೂರಿಶ್ರವರ ಬಗ್ಗೆ ತಿಳಿದುಕೊಳ್ಳಿ. ವಿಮರ್ಶೆ: ಇಂದಿನ ದಿನಗಳಲ್ಲಿ ನಾವು ಯಾವುದೇ ಅಪಾಯಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತೇವೋ ಹಾಗೆಯೇ ದುರ್ಯೋಧನನು ಯುದ್ಧಕ್ಕೆ ಸಿದ್ಧನಾಗುತ್ತಿದ್ದಾನೆ. ಪ್ರತಿಯೊಂದು ಸವಾಲನ್ನು ಅರ್ಥ ಮಾಡಿಕೊಂಡು ಅದನ್ನು ಮೌಲ್ಯಮಾಪನ ಮಾಡುವುದರಿಂದಲೇ ಗೆಲುವು ಸಾಧ್ಯ. ಆ ಸವಾಲು ಹೊಸದಾಗಿ ಅಥವಾ ಅನಿರೀಕ್ಷಿತವಾಗಿರಬಾರದು, ಏಕೆಂದರೆ ಹೊಸ ಸನ್ನಿವೇಶವು ನಿಮ್ಮನ್ನು ಸೋಲಿಸಬಹುದು. ಶ್ಲೋಕ 9 ಅನ್ಯೇ ಚ ಬಹವ ಶೂರ ಮದರ್ಥೇ ತ್ಯಕ್ತಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ. ಅರ್ಥ: ಇನ್ನು ಅನೇಕ ವೀರಯೋಧರಿದ್ದಾರೆ, ಅವರು ನನ್ನ ಸಲುವಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಯುದ್ಧದಲ್ಲಿ ನಿಪುಣರಾಗಿದ್ದಾರೆ, ಅನೇಕ ಬಗೆಯ ಆಯುಧಗಳನ್ನು ಹಿಡಿದಿದ್ದಾರೆ. ವಿಮರ್ಶೆ: ದುರ್ಯೋಧನನು ತನ್ನ ಸೇನೆಯ ಬಗ್ಗೆ ಹೆಮ್ಮೆ ಪಡುತ್ತಾನೆ. ಈ ಹೆಮ್ಮೆಯು ನಮಗೆ ಕಲಿಸುವ ಪಾಠವೇನೆಂದರೆ, ನಮ್ಮ ಜೀವನದ ಕಷ್ಟದ ಸಮಯದಲ್ಲಿ ನಮ್ಮ ಕೌಶಲ್ಯ, ಧೈರ್ಯ, ಕಠಿಣ ಪರಿಶ್ರಮ ಮತ್ತು ನಮಗಾಗಿ ಏನಾದರೂ ಮಾಡಲು ಸಿದ್ಧರಿರುವ ನಿಜವಾದ ಸ್ನೇಹಿತರು ಮಾತ್ರ ನಮ್ಮ ಜೊತೆಗಿರುತ್ತಾರೆ. ಶ್ಲೋಕ 10 ಮತ್ತು 11 ದುರ್ಯೋಧನನ ಅಹಂಕಾರ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತು ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅರ್ಥ: ದುರ್ಯೋಧನನು ಮುಂದೆ ಹೇಳುತ್ತಾನೆ, ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೇನೆಯು ಎಲ್ಲಾ ರೀತಿಯಲ್ಲೂ ಅಜಯವಾಗಿದೆ, ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಅವರ ಸೇನೆಯು ದುರ್ಬಲವಾಗಿದೆ. ವಿಮರ್ಶೆ: ದುರ್ಯೋಧನನು ಇಲ್ಲಿ ಅಹಂಕಾರವನ್ನು ಪ್ರದರ್ಶಿಸುತ್ತಾನೆ. ಭೀಷ್ಮ ಪಿತಾಮಹರು ತಮ್ಮ ಕಡೆ ಇರುವುದರಿಂದ ತಮ್ಮ ಸೇನೆಯನ್ನು ಸುಲಭವಾಗಿ ಗೆಲ್ಲಬಹುದು ಎಂದು ಆತ ಭಾವಿಸುತ್ತಾನೆ. ಅಹಂಕಾರವು ಅವನ ಸೋಲಿಗೆ ಕಾರಣವಾಯಿತು. ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಲು ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಬೇಕು, ಆದರೆ ಮನಸ್ಸಿನಲ್ಲಿ ಅಹಂಕಾರ ಇದ್ದರೆ ಅದು ಸೋಲಿನ ಸಂಕೇತ. ಶ್ಲೋಕ 11 ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವ ಅಭಿರಕ್ಷಂತು ಭವಂತಃ ಸರ್ವೇ ಏವ ಹಿ. ಅರ್ಥ: ನೀವು ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಭದ್ರವಾಗಿ ನಿಂತು ಎಲ್ಲರೂ ಭೀಷ್ಮ ಪಿತಾಮಹರನ್ನು ರಕ್ಷಿಸಬೇಕು. ವಿಮರ್ಶೆ: ನಮಗೆ ಯಾವುದು ಅತ್ಯಂತ ಮುಖ್ಯವೋ ನಾವು ಅದನ್ನು ರಕ್ಷಿಸಿಕೊಳ್ಳಬೇಕು. ದುರ್ಯೋಧನನಿಗೆ ಮತ್ತು ಆತನ ಸೈನ್ಯಕ್ಕೆ ಭೀಷ್ಮ ಪಿತಾಮಹರೇ ಯುದ್ಧದ ಪ್ರಾಣವಾಗಿದ್ದರು. ಆತನ ಮರಣವೆಂದರೆ ಯುದ್ಧದಲ್ಲಿ ಸೋಲು. ಈ ಪಾಠವೇನೆಂದರೆ, ಸಂಕಷ್ಟದ ಸಮಯದಲ್ಲಿ ನಾವು ನಮ್ಮ ಅಮೂಲ್ಯ ವಸ್ತುಗಳನ್ನು ತ್ಯಾಗ ಮಾಡಬಾರದು, ಬದಲಿಗೆ ಸಂಕಷ್ಟ ನಿವಾರಣೆಯಾಗುವವರೆಗೂ ಅವುಗಳನ್ನು ಸುರಕ್ಷಿತವಾಗಿಡಬೇಕು.
ಶ್ಲೋಕ 12 ಮತ್ತು 13 ಯುದ್ಧದ ಘೋಷಣೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಾ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಅರ್ಥ: ಪರಾಕ್ರಮಿ ಕೌರವರ ಹಿರಿಯನಾದ ಭೀಷ್ಮ ಪಿತಾಮಹರು ಸಿಂಹದ ಗರ್ಜನೆಯಂತೆ ಜೋರಾಗಿ ಶಂಖವನ್ನು ಊದಿ ಯುದ್ಧವನ್ನು ಘೋಷಿಸಿದರು. ಇದರಿಂದ ದುರ್ಯೋಧನನು ಹೃದಯ ತುಂಬಿ ಸಂತೋಷಪಟ್ಟ. ವಿಮರ್ಶೆ: ಭೀಷ್ಮ ಪಿತಾಮಹರು ಹೀಗೆ ಮಾಡುವುದರಿಂದ ಗೆಲುವಿನ ವಾತಾವರಣವನ್ನು ಸೃಷ್ಟಿಸಿ ತಮ್ಮ ಸೈನಿಕರಿಗೆ ವಿಜಯದ ಭರವಸೆ ನೀಡಿದರು. ನಾವು ಸಹ ಸಂಕಷ್ಟದ ಸಮಯದಲ್ಲಿ ನಮಗೆ ನಾವೇ ಗೆಲುವಿನ ಭರವಸೆಯನ್ನು ನೀಡಬೇಕು. ಶ್ಲೋಕ 13 ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವ ಅಭ್ಯಹನ್ಯಂತ ಸಶಬ್ದಸ್ತುಮುಲೋ ಅಭವತ್. ಅರ್ಥ: ಅದರ ನಂತರ ಶಂಖಗಳು, ಭೇರಿಗಳು, ಮೃದಂಗಗಳು ಮತ್ತು ನರಸಿಂಹಗಳು ಏಕಕಾಲಕ್ಕೆ ಮೊಳಗಿದವು. ಆ ಶಬ್ದವು ಅತ್ಯಂತ ಭಯಾನಕವಾಗಿತ್ತು. ವಿಮರ್ಶೆ: ಯುದ್ಧವು ಭೀಕರವಾದರೂ ಮಹಾಭಾರತದ ಯುದ್ಧವು ಇತಿಹಾಸದಲ್ಲಿಯೇ ಅತ್ಯಂತ ಭಯಾನಕ ಯುದ್ಧವಾಗಿತ್ತು. ಯುದ್ಧವೆಂದರೆ ಮನರಂಜನೆಯ ಸಾಧನವಲ್ಲ. ನಿರ್ಧಾರವಾದ ಮೇಲೆ ಗೆಲುವು ಅಥವಾ ಸೋಲನ್ನು ಸ್ವೀಕರಿಸಲೇಬೇಕು. ನಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ಭಯಪಡದೆ ತಂತ್ರಗಳನ್ನು ರೂಪಿಸಬೇಕು. ಶ್ಲೋಕ 14 ಮತ್ತು 15 ಪಾಂಡವರ ದಿವ್ಯ ಶಂಖನಾದ. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೇ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಅರ್ಥ: ಈಗ ಪಾಂಡುಪುತ್ರರು ಯುದ್ಧಕ್ಕಾಗಿ ಶಂಖಗಳನ್ನು ಊದಬೇಕಿತ್ತು. ಬಿಳಿಯ ಕುದುರೆಗಳನ್ನು ಕಟ್ಟಿದ ಭವ್ಯ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ವಿಮರ್ಶೆ: ಪ್ರತಿಯೊಂದು ಪಕ್ಷವೂ ತಮ್ಮ ಸೈನ್ಯದ ಗೆಲುವಿಗಾಗಿ ಆಶಿಸುತ್ತಿತ್ತು. ಶಂಖನಾದವು ಸೈನಿಕರಿಗೆ ಸ್ಫೂರ್ತಿ ನೀಡಿದಂತೆ ನಾವು ಸಹ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಬೇಕು. ಇದು ನಮಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ನೀಡುತ್ತದೆ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಅರ್ಥ: ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ ಮತ್ತು ಮಹಾಶಂಖ ಪೌಂಡ್ರವು ಭೀಮಸೇನನದ್ದು. ವಿಮರ್ಶೆ: ನಾವು ಸಹ ನಮ್ಮ ಸವಾಲುಗಳ ವಿರುದ್ಧ ಹೋರಾಡಲು ಸ್ಫೂರ್ತಿಯ ಮೂಲವನ್ನು ಆರಿಸಿಕೊಳ್ಳಬೇಕು. ಕೆಲವರಿಗೆ ಸಂಗೀತ, ಕೆಲವರಿಗೆ ದೇವರ ಸ್ಮರಣೆ ಅಥವಾ ಹೆತ್ತವರ ಆಶೀರ್ವಾದ ಸ್ಫೂರ್ತಿಯಾಗಬಹುದು. ಶ್ಲೋಕ 16 ಮತ್ತು 17 ಇತರ ಪಾಂಡವ ವೀರರ ಶಂಖನಾದ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಅರ್ಥ: ಕುಂತಿಪುತ್ರರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನು ಅನಂತ ವಿಜಯಂ ಎಂಬ ಶಂಖವನ್ನು, ನಕುಲನು ಸುಘೋಷ ಎಂಬ ಶಂಖವನ್ನು ಮತ್ತು ಸಹದೇವರು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ವಿಮರ್ಶೆ: ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಮೂಲ ಬೇಕು, ಏಕೆಂದರೆ ಪ್ರತಿಯೊಬ್ಬರೂ ಯುದ್ಧವನ್ನು ಗೆಲ್ಲಲು ತಮ್ಮದೇ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ: ಕಾಶಿರಾಜ, ಮಹಾಬಿಲ್ಲುಗಾರ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸತ್ಯಕಿ, ದೃಪದನ ಮತ್ತು ದ್ರೌಪದಿಯ ಪುತ್ರರು ಮತ್ತು ಸುಭದ್ರೆಯ ಪುತ್ರ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ವಿಮರ್ಶೆ: ಈ ಮಹಾಭಾರತದ ಯುದ್ಧದಲ್ಲಿ ಎಲ್ಲಾ ಮಹಾವೀರರೂ ಭಾಗವಹಿಸಿದ್ದರು. ಇಲ್ಲಿನ ಪಾಠವೇನೆಂದರೆ, ಯುದ್ಧಕ್ಕೆ ಅಥವಾ ಸವಾಲಿಗೆ ಸಿದ್ಧನಾಗಿರುವವನೇ ನಿಜವಾದ ಯೋಧ. ನಾವು ಜೀವನದಲ್ಲಿ ಬರುವ ಸವಾಲುಗಳಿಗೆ ಸದಾ ಸಿದ್ಧರಾಗಿರಬೇಕು. ಶ್ಲೋಕ 18 ಮತ್ತು 20 ಶಂಖನಾದದ ಭಯಾನಕತೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ: ಪಾಂಡವ ಸೇನೆಯ ಶಂಖಗಳ ಭಯಾನಕ ಶಬ್ದವು ಆಕಾಶ ಮತ್ತು ಭೂಮಿಯ ಮೂಲಕ ಮೊಳಗಿ ದುರ್ಯೋಧನ ಮತ್ತು ಅವನ ಸೈನ್ಯದ ಹೃದಯವನ್ನು ತೂತು ಮಾಡಿತು. ಈ ಗರ್ಜನೆಯು ಎದುರಾಳಿ ಯಾರು ಎಂದು ಶತ್ರುವಿಗೂ ತಿಳಿಯುವಂತಿರಬೇಕು. ನಾವು ಸಂದರ್ಶನಕ್ಕೆ ಹೋದಾಗ ಅಥವಾ ನಮ್ಮ ವ್ಯಕ್ತಿತ್ವವು ಚರ್ಚೆಯಾದಾಗ ನಮ್ಮ ಕೌಶಲಗಳು ಇತರರನ್ನು ಮೆಚ್ಚಿಸುವಂತಿರಬೇಕು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತ್ರರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಅರ್ಥ: ಧೃತರಾಷ್ಟ್ರನ ಸೇನೆಯು ಭದ್ರವಾಗಿ ನಿಂತಿತು. ಕಪಿಧ್ವಜಮುಳ್ಳ ಅರ್ಜುನನು ಅವರನ್ನು ನೋಡಿದನು. ಯುದ್ಧ ಆರಂಭವಾಗುವ ಸಮಯದಲ್ಲಿ ಆತನು ತನ್ನ ಧನುಸ್ಸನ್ನು ಎತ್ತಿದನು. ಶ್ಲೋಕ 21 ಮತ್ತು 22 ಅರ್ಜುನನ ವಿನಂತಿ. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ದುಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮಿ. ಅರ್ಥ: ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು: ಓ ಅಚ್ಯುತನೇ, ನನ್ನ ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು. ಓ ಶ್ರೀಕೃಷ್ಣನೇ, ಈ ಯುದ್ಧದಲ್ಲಿ ನಾನು ಯಾವ ಯೋಧರೊಂದಿಗೆ ಹೋರಾಡಲು ಯೋಗ್ಯನಾಗಿದ್ದೇನೆ ಎಂಬುದನ್ನು ನಾನು ಸಂಪೂರ್ಣವಾಗಿ ನೋಡುವವರೆಗೆ ಈ ರಥವನ್ನು ಇಲ್ಲಿಯೇ ನಿಲ್ಲಿಸು. ವಿಮರ್ಶೆ: ಅಚ್ಯುತ ಎಂದರೆ ಅಚಲವಾದ, ಸ್ಥಿರವಾದ ಮತ್ತು ನಾಶವಾಗದವನು.
ಆದ್ದರಿಂದ ಶ್ರೀಕೃಷ್ಣನಿಗೆ ಅಚ್ಯುತ ಎಂಬ ಹೆಸರಿದೆ. ಅರ್ಜುನನು ಕೃಷ್ಣನನ್ನು ಆರಿಸಿಕೊಂಡನು, ಏಕೆಂದರೆ ಧರ್ಮ ಯಾರ ಕಡೆ ಇರುತ್ತದೆಯೋ ಅವರಿಗೆ ಎಂದಿಗೂ ಸೋಲುಂಟಾಗುವುದಿಲ್ಲ. ಇಂದಿನ ಜೀವನದಲ್ಲಿ, ಯುದ್ಧದಂತಹ ವ್ಯವಹಾರದಲ್ಲಿ ಅಥವಾ ಯಾವುದೇ ಸಮಸ್ಯೆಯಲ್ಲಿ ನೀವು ಮಧ್ಯದಲ್ಲಿ ನಿಂತು ಪರಿಸ್ಥಿತಿಯ ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಮ್ಮ ಸಮಸ್ಯೆಗಳನ್ನು ಮಧ್ಯಸ್ಥನಿತೆಯಿಂದ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಶ್ಲೋಕ 29. ದುರ್ಯೋಧನನನ್ನು ಕಾಣುವ ಇಚ್ಛೆ. ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯೇ ಏತೆ ಅತ್ರ ಸಮಾಗತಾಃ ಧಾರ್ತೃರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಅರ್ಥ, ದುರ್ಯೋಧನನ ಹಠದಿಂದ ಈ ಯುದ್ಧ ನಡೆಯಿತು. ಆದ್ದರಿಂದ ಅರ್ಜುನನು ದುರ್ಯೋಧನನನ್ನು ದುರ್ಬುದ್ಧಿ ಎಂದು ಕರೆಯುತ್ತಾನೆ. ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನನ್ನು ಬೆಂಬಲಿಸಲು ಬಂದ ರಾಜರನ್ನು ಅರ್ಜುನನು ನೋಡಬೇಕಾಗಿದೆ. ನಮ್ಮ ಶತ್ರುಗಳು ಸರಿಯಾದ ವಿಧಾನಗಳಿಂದ ನಮ್ಮನ್ನು ಸೋಲಿಸಲು ಬಯಸದಿರಬಹುದು. ಆದ್ದರಿಂದ ನಮ್ಮ ಶತ್ರುವನ್ನು ಪೂರ್ಣವಾಗಿ ಪರೀಕ್ಷಿಸಿದ ನಂತರವೇ ಯುದ್ಧವನ್ನು ಪ್ರಾರಂಭಿಸಬೇಕು. ಶ್ಲೋಕ 26 ಮತ್ತು 27. ಬಂಧುಗಳ ದರ್ಶನ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಅರ್ಜುನನ ವಿನಂತಿಯ ಮೇರೆಗೆ ಸರ್ವಜ್ಞನಾದ ಶ್ರೀಕೃಷ್ಣನು ರಥವನ್ನು ಭೀಷ್ಮ ಮತ್ತು ದ್ರೋಣರ ಮುಂದೆ ಹಾಗೂ ಎಲ್ಲಾ ರಾಜರ ಮುಂದೆ ನಿಲ್ಲಿಸಿ, ಓ ಪಾರ್ಥ, ಸೇರಿದ್ದ ಈ ಕುರುವಂಶಜರನ್ನು ನೋಡು ಎಂದನು. ಪಾರ್ಥ ಎಂದರೆ ಕುಂತಿಯ ಇನ್ನೊಂದು ಹೆಸರು ಪೃಥ, ಅವಳ ಪುತ್ರ. ತತ್ರ ಅಪಶ್ಯತ್ ಪಾರ್ಥಃ ಪಿತೃನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರು ಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಅರ್ಥ, ಪೃಥೆಯ ಪುತ್ರನಾದ ಅರ್ಜುನನು, ಅಂದರೆ ಕುಂತಿಯ ಪುತ್ರನು, ಎಡನು ಸೇನೆಗಳಲ್ಲಿ ತಾತಂದಿರನ್ನೂ ಗುರುಗಳನ್ನೂ ಮಾವಂದಿರನ್ನೂ ಸಹೋದರರನ್ನೂ ಪುತ್ರರನ್ನೂ ಮೊಮ್ಮಗನನ್ನೂ ಸ್ನೇಹಿತರನ್ನೂ ಮಾವಂದಿರನ್ನೂ ಮತ್ತು ಮಿತ್ರರನ್ನು ಕಂಡನು. ವಿಮರ್ಶೆ. ಈ ಧರ್ಮಯುದ್ಧದಲ್ಲಿ ಕುಟುಂಬ ಸದಸ್ಯರ ನಡುವೆಯೇ ದೊಡ್ಡ ಬಿಕ್ಕಟ್ಟು ಉದ್ಭವಿಸಿತು. ಯಾರ ಪರವಾಗಿ ನಿಲ್ಲಬೇಕು ಎಂಬ ದೊಡ್ಡ ರಾಜಿ ಮಾಡಿಕೊಳ್ಳಬೇಕಾಯಿತು. ಅರ್ಜುನನು ಇವರೆಲ್ಲರೂ ಒಂದೇ ಸಂಬಂಧಿಕರು ಎಂದು ನೋಡಿದನು. ಯುದ್ಧದಲ್ಲಿ ಅವರು ಶತ್ರುಗಳಾದರೂ ಅರ್ಜುನನು ಅವರೊಂದಿಗೆ ಹೋರಾಡಲು ಬಯಸಿರಲಿಲ್ಲ. ಶ್ಲೋಕ 29. ಅರ್ಜುನನ ವಿಷಾದಯೋಗ. ಕೃಪಯಾ ಪರಮಾವ್ಯಾವಿಷ್ಟಃ ವಿಷೀದನ್ನಿದಮಬ್ರವೀತ್ ದೃಷ್ಟ್ವ ಇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. ಅರ್ಥ, ಕೃಷ್ಣನು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ತನ್ನವರನ್ನು ನೋಡಿದನು. ಅರ್ಜುನನು ಪರಮಕರುಣೆಯಿಂದ ತುಂಬಿ ತನ್ನ ದುಃಖವನ್ನು ಭಗವನ್ ಕೃಷ್ಣನಿಗೆ ವ್ಯಕ್ತಪಡಿಸಿದನು. ವಿಮರ್ಶೆ. ಅರ್ಜುನನ ಈ ಮಾನಸಿಕ ಗೊಂದಲ ಅಥವಾ ದುಃಖವು ಆರಂಭವಾಗುತ್ತದೆ. ಇದನ್ನೇ ಅರ್ಜುನನ ವಿಷಾದಯೋಗವೆಂದು ಕರೆಯಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿಯೇ ಇಡೀ ಗೀತೆಯೂ ರಚನೆಯಾಯಿತು. ಕೃಷ್ಣನ ಮಾರ್ಗದರ್ಶನದಲ್ಲಿ ಅರ್ಜುನನ ಮಾನಸಿಕ ಗೊಂದಲಗಳು ಕೊನೆಗೊಂಡವು. ಇದು ಪ್ರತಿಯೊಂದು ಪೀಳಿಗೆಗೂ ಅತ್ಯಂತ ಮುಖ್ಯವಾದ ಜ್ಞಾನ. ಶ್ಲೋಕ 39 ಮತ್ತು 30. ದೈಹಿಕ ಪ್ರತಿಕ್ರಿಯೆ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾದ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಅರ್ಥ, ಓ ಶ್ರೀಕೃಷ್ಣನೇ, ನನ್ನವರನ್ನು ನೋಡಿದ ಮೇಲೆ ನನಗೆ ಬಲವೇ ಇಲ್ಲದಂತಾಗಿದೆ. ನನ್ನ ಅಂಗಾಂಗಗಳು ನಿತ್ರಾಣಗೊಂಡಿವೆ, ಬಾಯಿ ಒಣಗುತ್ತಿದೆ ಮತ್ತು ನನ್ನ ಶರೀರವು ನಡುಗುತ್ತಿದೆ. ನನ್ನ ಕೈಯಿಂದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತಿದೆ, ನನ್ನ ಚರ್ಮವು ಉರಿಯುತ್ತಿದೆ ಮತ್ತು ನನ್ನ ಮನಸ್ಸು ತೀವ್ರವಾಗಿ ಕಲಕಿದೆ. ವಿಮರ್ಶೆ. ಯುದ್ಧದಂತಹ ಪರೀಕ್ಷೆಯ ಸಮಯ ನಮ್ಮ ಜೀವನದಲ್ಲಿ ಬಂದಾಗ ನಾವು ಹೆದರುತ್ತೇವೆ. ಆಗ ನಮಗೆ ಭಗವದ್ಗೀತೆಯ ಕೃಷ್ಣನ ಮಾರ್ಗದರ್ಶನ ಬಹಳ ಸಹಾಯವಾಗುತ್ತದೆ. ನಮ್ಮ ಸವಾಲು ಅಥವಾ ಪರೀಕ್ಷೆ, ವ್ಯಾಪಾರ ಏನೇ ಆಗಲಿ, ನಾವು ಅರ್ಜುನನಂತೆಯೇ ಭಾವಿಸುತ್ತೇವೆ. ಶ್ಲೋಕ 31 ಮತ್ತು 32. ನೈತಿಕ ಹಿಂಜರಿಕೆ. ನ ಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನವಾ. ಅರ್ಥ, ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಓ ಮಾಧವ, ಈ ಯುದ್ಧದಲ್ಲಿ ನನ್ನವರನ್ನು ಕೊಂದರೆ ನನಗೆ ಏನು ಸಿಗುತ್ತದೆ? ಓ ಕೃಷ್ಣನೇ, ನನಗೆ ಗೆಲುವು ಬೇಡ, ರಾಜ್ಯ ಬೇಡ, ಸುಖವೂ ಬೇಕಿಲ್ಲ. ಅಂತಹ ರಾಜ್ಯದಿಂದ ನಮಗೇನು ಪ್ರಯೋಜನ? ಅಂತಹ ಸುಖಗಳು ಮತ್ತು ಜೀವನದಿಂದ ಏನು ಲಾಭ? ವಿಮರ್ಶೆ. ಪ್ರಪಂಚದ ಶ್ರೇಷ್ಠಯೋಧನಾದ ಅರ್ಜುನನು ಯುದ್ಧಕ್ಕೆ ಮುನ್ನವೇ ಹತಾಶನಾಗಿದ್ದ. ಅವನ ಮನಸ್ಸು ಕತ್ತಲಾಗಿತ್ತು. ನಮ್ಮ ಜೀವನದಲ್ಲಿ ಸಮಸ್ಯೆ ಅಥವಾ ಸವಾಲು ಬಂದಾಗ ನಮಗೆ ಮಾರ್ಗದರ್ಶಕರ ಅಗತ್ಯವಿರುತ್ತದೆ. ಅರ್ಜುನನು ಈ ಲೌಕಿಕ ಜಗತ್ತಿನಿಂದ ಏನನ್ನೂ ಬಯಸದೆ ಯುದ್ಧದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾನೆ. ಶ್ಲೋಕ 33 ಮತ್ತು 34. ಸಂಬಂಧಗಳ ಪ್ರಾಮುಖ್ಯತೆ. ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತೇ ಇಮೇ ಅವಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತಥಾ. ಅರ್ಥ,
ನಾವು ಯಾರಿಗಾಗಿ ರಾಜ್ಯ, ಭೋಗಗಳು ಮತ್ತು ಸುಖಗಳನ್ನು ಬಯಸುತ್ತೇವೋ ಅವರೇ ಪ್ರಾಣ ಮತ್ತು ಸಂಪತ್ತಿನ ಆಸೆಯನ್ನು ತಪ್ಪಿಸಿ ಯುದ್ಧದಲ್ಲಿ ನಿಂತಿದ್ದಾರೆ. ನಮ್ಮ ಎಲ್ಲಾ ಕೆಲಸಗಳು ಮತ್ತು ಸಂತೋಷ ನಮ್ಮ ಪ್ರೀತಿಪಾತ್ರರಿಗಾಗಿ ಮಾತ್ರ. ಆದರೆ ಇಲ್ಲಿ ನಾವು ನಮ್ಮವರನ್ನೇ ಕೊಲ್ಲಬೇಕಾಗಿದೆ. ಇದಕ್ಕಿಂತ ದೊಡ್ಡ ಗೊಂದಲ ಬೇರೊಂದಿಲ್ಲ. ಅರ್ಜುನನು ಹೇಳುತ್ತಾನೆ, ಓ ಮಧುಸೂದನ, ಗುರುಗಳು, ತಂದೆ, ಪುತ್ರರು, ತಾತ, ಮಾವ, ಮಾವಂದಿರು, ಮೊಮ್ಮಗನು, ಭಾವ ಮತ್ತು ಇತರ ರಜ್ಜೆಗಳು ಇವರೆಲ್ಲರೂ ನನ್ನ ಮೇಲೆ ಆಕ್ರಮಿಸಿದರೂ ನಾನು ಅವರನ್ನು ಕೊಲ್ಲಲು ಬಯಸುವುದಿಲ್ಲ. 3 ಲೋಕದ ರಾಜ್ಯ ಸಿಕ್ಕಿದರೂ ನಾನು ಅವರನ್ನು ಕೊಲ್ಲುವುದಿಲ್ಲ. ಹಾಗಾದ್ರೆ ಈ ಸಣ್ಣ ಭೂಮಿಗಾಗಿ ಏಕೆ ಕೊಲ್ಲಬೇಕು? ಶ್ಲೋಕ 36 ಮತ್ತು 37. ಪಾಪದ ಭಯ. ನಿಹತ್ಯ ಧಾರ್ತ್ರರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವ ಆಶ್ರಯೇದಸ್ಮಾನ್ ಹತ್ವೈತಾ ನಾಥತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಅರ್ಥ: ಅರ್ಜುನನು ಮುಂದುವರಿಸುತ್ತಾನೆ, ಓ ಜನಾರ್ದನ, ಈ ಧೃತರಾಷ್ಟ್ರನ ಸಂಬಂಧಿಕರನ್ನು ಕೊಂದರೆ ನಮಗೆ ಏನು ಸಂತೋಷ ಸಿಗುತ್ತದೆ? ಈ ಭಯೋತ್ಪಾದಕರನ್ನು ಕೊಂದರೆ ನಮಗೆ ಕೇವಲ ಪಾಪ ಮಾತ್ರ ಪ್ರಾಪ್ತವಾಗುತ್ತದೆ. ಭಯೋತ್ಪಾದಕ ಎಂದರೆ ಬೆಂಕಿ ಹಚ್ಚುವವನು, ವಿಷ ಕೊಡುವವನು, ಭೂಮಿಯನ್ನು ಕಸಿದುಕೊಳ್ಳುವವನು ಅಥವಾ ಸಂಪತ್ತನ್ನು ಅಪಹರಿಸುವವನು. ಅವರು ನಮ್ಮವರೇ ಆಗಿರುವುದರಿಂದ ನಮ್ಮವರನ್ನು ಕೊಂದು ಪಾಪವನ್ನು ಮಾತ್ರ ಗಳಿಸುತ್ತೇವೆ. ವಿಮರ್ಶೆ. ಈ ಯುದ್ಧಕ್ಕೆ ಕೌರವರ ದುರಾಸೆಯೇ ಕಾರಣವಾಗಿತ್ತು. ಇದರಿಂದ ಸಹೋದರರು ಪರಸ್ಪರ ಹೋರಾಡಲು ನಿಂತರು. ದುರಾಸೆಯು ಯಾವಾಗಲೂ ಕೆಟ್ಟ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದಲೇ ಕೌರವರು ಸೋತರು. ನಾವು ಎಂದಿಗೂ ದುರಾಸೆ ಹೊಂದಬಾರದು. ಅರ್ಜುನನು ಕೇಳುತ್ತಾನೆ, ಓ ಮಾಧವ, ನಾವು ನಮ್ಮದೇ ಸಹೋದರರನ್ನು ಕೊಲ್ಲಲು ಯೋಗ್ಯರಲ್ಲ. ಏಕೆಂದರೆ ನಮ್ಮದೇ ಕುಟುಂಬವನ್ನು ಕೊಂದು ನಾವು ಹೇಗೆ ಸಂತೋಷವಾಗಿರಲು ಸಾಧ್ಯ? ಮಹಾಭಾರತಕ್ಕೆ ಧರ್ಮಯುದ್ಧವೆಂದು ಹೆಸರಿಡಲು ಕಾರಣ ಇಲ್ಲಿ ನಮ್ಮ ನಡುವೆಯೇ ಯುದ್ಧ ನಡೆಯಿತು. ದುರಾಸೆಯಿಂದ ವಿವಾದದಲ್ಲಿ ಸಿಲುಕಿದಾಗ ಅರ್ಜುನನಂತೆ ತಂಪು ಮನಸ್ಸಿನಿಂದ ಯೋಚಿಸಬೇಕು. ಶ್ಲೋಕ 38 ಮತ್ತು 39. ಪಾಪ ಮತ್ತು ಕರ್ತವ್ಯದ ಗೊಂದಲ. ಯದ್ಯಪ್ಯತೆ ನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಂ ಅಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅರ್ಥ: ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ಹೇಳುತ್ತಾನೆ. ಓ ಮಾಧವ, ದುರಾಸೆಯಿಂದ ಕುರುಡರಾದ ಈ ದುರ್ಯೋಧನಾದಿಗಳು ತಮ್ಮ ಕುಲವನ್ನೇ ನಾಶ ಮಾಡುವ ದೋಷವನ್ನು ಅಥವಾ ಸ್ನೇಹಿತರನ್ನು ದ್ರೋಹ ಮಾಡುವ ಪಾಪವನ್ನು ಕಾಣದಿರಬಹುದು. ಆದರೆ ಈ ದೋಷ ಮತ್ತು ಪಾಪದ ಅರಿವಿರುವ ನಾವು ಈ ಯುದ್ಧದಿಂದ ಹಿಂದೆ ಸರಿಯಬಾರದೆ? ವಿಮರ್ಶೆ. ಅರ್ಜುನನು ತನ್ನ ಶತ್ರುಗಳನ್ನು ಕೊಂದರೂ ತಾನು ಪಾಪದಿಂದ ಪಾರಾಗಬಹುದೇ ಎಂದು ಪ್ರಶ್ನಿಸುತ್ತಾನೆ. ಈ ದ್ವಂದ್ವವು ಸಾಮಾನ್ಯವಾಗಿ ಜೀವನದಲ್ಲಿ ತಪ್ಪು ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುವ ಸಾಮಾನ್ಯ ಮನುಷ್ಯನ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಸರಿ ಮತ್ತು ತಪ್ಪಿನ ನಡುವಿನ ಸವಾಲುಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು ಎಂದು ಕಲಿಸುತ್ತದೆ. ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಆಳವಾದ ಚಿಂತನೆಯ ಅಗತ್ಯವಿದೆ. ಶ್ಲೋಕ 40. ಕುಲಧರ್ಮದ ನಾಶ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ. ಅರ್ಥ: ಕುಲವು ನಾಶವಾದಾಗ ಶಾಶ್ವತವಾಗಿ ಸ್ಥಾಪಿತವಾದ ಕುಟುಂಬ ಧರ್ಮವು ನಾಶವಾಗುತ್ತದೆ. ವಿಮರ್ಶೆ. ಕುಟುಂಬವು ಸಮಾಜದ ಮೂಲ ಘಟಕವಾಗಿದೆ. ಕುಟುಂಬ ನಾಶವಾದರೆ ಧರ್ಮ, ಆದರ್ಶಗಳು ಮತ್ತು ಸದ್ಗುಣಗಳು ನಾಶವಾಗುತ್ತವೆ. ಇದರಿಂದ ಸಮಾಜದಲ್ಲಿ ಪಾಪ ಮತ್ತು ಭಿನ್ನಾಭಿಪ್ರಾಯ ಹೆಚ್ಚುತ್ತದೆ. ನಮ್ಮ ಕುಟುಂಬ ನಮ್ಮ ಮೂಲಭೂತ ಕರ್ತವ್ಯ ಮತ್ತು ನಾವು ಅದನ್ನು ರಕ್ಷಿಸಬೇಕು. ಕುಟುಂಬ ನಾಶವಾದರೆ ಸಾಮಾಜಿಕ ರಚನೆ ಮತ್ತು ಸಮಾಜದಲ್ಲಿ ಧರ್ಮವೂ ಕಷ್ಟಗಳನ್ನು ಎದುರಿಸಬಹುದು. ಸಮಾಜದಲ್ಲಿ ಸಮೃದ್ಧಿ ಮತ್ತು ಸಮತೋಲನವನ್ನು ಕಾಪಾಡಲು ನಮ್ಮ ಕರ್ತವ್ಯಗಳನ್ನು ಪೂರೈಸುವ ಮಹತ್ವವನ್ನು ಇದು ನೆನಪಿಸುತ್ತದೆ. ಶ್ಲೋಕ 40 ಮತ್ತು 42. ವರ್ಣಸಂಕರದ ಭಯ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅರ್ಥ: ಕುಲದಲ್ಲಿ ಅಧರ್ಮವೂ ಹೆಚ್ಚಿದಾಗ ಕುಲದ ಸ್ತ್ರೀಯರು ದೂಷಿತರಾಗುತ್ತಾರೆ ಮತ್ತು ಸ್ತ್ರೀಯರು ಭ್ರಷ್ಟರಾದರೆ ವರ್ಣಸಂಕರವೂ ಉಂಟಾಗುತ್ತದೆ. ವಿಮರ್ಶೆ. ಸಮಾಜದ ಪ್ರಗತಿ ಮತ್ತು ಸಮೃದ್ಧಿಗೆ ಮಹಿಳೆಯರ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಅವರು ಕುಟುಂಬಗಳ ನಿರ್ಮಾಣದಿಂದ ಸಮಾಜದ ಅಭಿವೃದ್ಧಿಯವರೆಗೆ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಮಹಿಳೆಯರು ಭ್ರಷ್ಟರಾದರೆ ಅದು ಸಮಾಜದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತದೆ. ಮಹಿಳೆಯರು ಸಮಾಜದ ಆತ್ಮ ಮತ್ತು ಅವರ ಬೆಂಬಲವಿಲ್ಲದೆ ಸಾಮಾಜಿಕ ಪ್ರಗತಿ ಅಸಾಧ್ಯ. ಶ್ಲೋಕ 42. ಸಂಕರೋ ನರಕಾಯ ಇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಅರ್ಥ: ಜಾತಿ ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸದಿದ್ದಾಗ ಮತ್ತು ತಪ್ಪು ಜಾತಿಯ ಸಂಯೋಗದಿಂದ ಮಕ್ಕಳು ಜನಿಸಿದಾಗ ಎಲ್ಲವೂ ನಾಶವಾಗುತ್ತದೆ. ವರ್ಣಸಂಕರವು ಕುಲವನ್ನು ನಾಶ ಮಾಡುತ್ತದೆ. ಶ್ರಾದ್ದ ಮತ್ತು ತರ್ಪಣವಿಲ್ಲದೆ ಅವರ ಪೂರ್ವಜರು ಸಹ ಪಾಪದ ಪತನಕ್ಕೆ ಒಳಗಾಗುತ್ತಾರೆ. ವಿಮರ್ಶೆ. ಸಾವಿರಾರು ವರ್ಷಗಳ ಅವಲೋಕನದ ನಂತರ ಸಮಾಜದ ನಿಯಮಗಳು ರೂಪಿಸಲಾಗಿದೆ. ಸರಿಯಾದ ಪರಿಗಣನೆಯಿಲ್ಲದೆ ಸಾವಿರಾರು ವರ್ಷಗಳಿಂದ ಇರುವ ನಿಯಮಗಳನ್ನು ಮುರಿಯಬಾರದು.
ಶ್ಲೋಕ 43 ಮತ್ತು 44 ನಿರಂತರ ನರಕವಾಸ ದೋಷೈಹೇತೈ ಕುಲಜ್ಞಾನಾಂ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಅರ್ಥ, ವರ್ಣಸಂಕರವನ್ನು ಉಂಟುಮಾಡುವ ದೋಷಗಳಿಂದ ಕುಲದವರ ಶಾಶ್ವತ ಜಾತಿ ಧರ್ಮ ಮತ್ತು ಕುಲಧರ್ಮಗಳು ನಾಶವಾಗುತ್ತವೆ. ವಿಮರ್ಶೆ: ವರ್ಣಸಂಕರವು ಒಬ್ಬನ ಧರ್ಮ ಮತ್ತು ಜಾತಿ ಧರ್ಮವನ್ನು ನಾಶ ಮಾಡುತ್ತದೆ. ಇದು ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ವ್ಯಕ್ತಿಗಳು ತಮ್ಮ ಧರ್ಮದ ನಿಯಮಗಳು ಮತ್ತು ಕರ್ತವ್ಯಗಳನ್ನು ಅನುಸರಿಸದಿದ್ದಾಗ ಸಮಾಜದಲ್ಲಿ ಅಸಮಾನತೆ ಮತ್ತು ಗೊಂದಲ ಉಂಟಾಗುತ್ತದೆ. ಸಮಾಜದ ರಚನೆಯನ್ನು ಕಾಪಾಡಲು ಸಾಮಾಜಿಕ ನಿಯಮಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಪಾಲಿಸುವುದು ಮುಖ್ಯ. ಶ್ಲೋಕ 44 ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೀ ನಿಯತಂ ವಾಸೋ ಭಗತ್ಯತ್ಯನು ಶುಶ್ರುಮಃ. ಅರ್ಥ, ಓ ಜನಾರ್ದನ, ಯಾರ ಇಡೀ ಧರ್ಮವು ನಾಶವಾಗಿದೆಯೋ ಅಂತಹ ಜನರು ಶಾಶ್ವತವಾಗಿ ನರಕದಲ್ಲಿ ನೆಲೆಸುತ್ತಾರೆ. ವಿಮರ್ಶೆ: ಕುಲವನ್ನು ರಕ್ಷಿಸುವುದು, ಅದರ ಗೌರವವನ್ನು ಕಾಪಾಡುವುದು ಮತ್ತು ಅದರ ಹೆಸರನ್ನು ಪ್ರಸಿದ್ಧಿಗೆ ಮಾಡುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿತ್ತು. ಧರ್ಮವನ್ನು ಗೌರವಿಸದ ಜನರು ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಎಂದು ನಾವು ಕೇಳುತ್ತೇವೆ. ಶ್ಲೋಕ 45, 46 ಮತ್ತು 47 ಅರ್ಜುನನ ಅಂತಿಮ ನಿರ್ಧಾರ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯಸುಖ ಲೋಭೇನ ಹಂತುಂ ಸ್ವಜನಂ ಮುದ್ಯತಾಹ. ಅರ್ಥ, ರಾಜ್ಯಸುಖದ ಲೋಭದಿಂದ ನಮ್ಮವರನ್ನೇ ಕೊಲ್ಲಲು ಸಿದ್ಧರಾಗಿರುವ ನಾವು ದೊಡ್ಡ ಪಾಪವನ್ನು ಮಾಡಲು ನಿರ್ಧರಿಸಿದ್ದೇವೆ. ವಿಮರ್ಶೆ: ಅರ್ಜುನನಿಗೆ ವಿವೇಕವಿದ್ದರೂ ತನ್ನವರನ್ನು ಕೊಲ್ಲುವ ಮಹಾಪಾಪದ ಬಗ್ಗೆ ತನ್ನನ್ನೇ ದೂಷಿಸುತ್ತಾನೆ. ವಿವೇಕಿಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇರುತ್ತದೆ. ಅವರು ಪಾಪ ಮಾಡಿದರೆ ಕ್ಷಮೆಗೆ ಅರ್ಹರೇ? ಶ್ಲೋಕ 46 ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತ್ರರಾಷ್ಟ್ರಾಹ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಅರ್ಥ, ನೀವು ಮನಸ್ಸಿನಲ್ಲಿ ಯಾರನ್ನು ಹೆಚ್ಚು ಪ್ರೀತಿಸುತ್ತೀರೋ ಅವರನ್ನು ನೆನಪಿಸಿಕೊಳ್ಳಿ. ನೀವು ಅವರನ್ನು ಕೊಲ್ಲಲು ಸಾಧ್ಯವೇ? ಅವರೇ ನಿಮ್ಮನ್ನು ಕೊಂದರೆ ಉತ್ತಮ ಎಂದು ಭಾವಿಸುತ್ತೀರಿ. ಅರ್ಜುನನು ಹೇಳುತ್ತಾನೆ, ಶಸ್ತ್ರಗಳನ್ನು ಹಿಡಿದಿರುವ ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಯುದ್ಧಭೂಮಿಯಲ್ಲಿ ನಿರಾಯುಧನಾಗಿ ಕೊಂದರೆ ಅದು ನನಗೆ ಕ್ಷೇಮಕರ. ಆದರೆ ನಾನು ಅವರನ್ನು ಕೊಲ್ಲಲಾರೆ. ಸಂಜಯುವಾಚ ಏವ ಮುಕ್ತ್ವಾ ಅರ್ಜುನಃ ಸಂಖ್ಯೆ ರಥೋಪಸ್ಥ ಉಪವಿಶತ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅರ್ಥ, ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಹೀಗೆ ಹೇಳಿ ದುಃಖದಿಂದ ಕಂಗೆಟ್ಟ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ತ್ಯಜಿಸಿ ರಥದ ಹಿಂಭಾಗದಲ್ಲಿ ಕುಳಿತುಕೊಂಡನು. ಅವನ ಮುಖದಲ್ಲಿ ದುಃಖ ಮತ್ತು ಸಂಕಟ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿಮರ್ಶೆ: ಅರ್ಜುನನ ವಿಷಾದವು ನಮ್ಮ ಜೀವನದಲ್ಲಿ ಎದುರಾಗುವ ದೊಡ್ಡ ಸವಾಲುಗಳಿಗೆ ಕನ್ನಡಿ ಹಿಡಿದಂತಾಗಿದೆ. ನಾವು ಯಾವಾಗ ಗೊಂದಲದಲ್ಲಿ ಮುಳುಗಿದ್ದೇವೋ ಆಗ ನಮಗೆ ಕೃಷ್ಣನಂತಹ ಮಾರ್ಗದರ್ಶನದ ಅಗತ್ಯವಿದೆ. ಅರ್ಜುನನು ತನ್ನ ಶಸ್ತ್ರಗಳನ್ನು ತ್ಯಜಿಸಿ ಕುಳಿತಂತೆ ನಾವು ನಮ್ಮ ಸಂಘರ್ಷಗಳ ಮುಂದೆ ಕೈಚಾಲಿ ಕುಳಿತುಕೊಳ್ಳುತ್ತೇವೆ. ಆದರೆ ಮುಂದೆ ಕೃಷ್ಣ ಪರಮಾತ್ಮ ನೀಡುವ ಜ್ಞಾನವು ಈ ವಿಷಾದವನ್ನು ಹೇಗೆ ನಿವಾರಿಸುತ್ತದೆ ಎಂಬುದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಲಿದ್ದೇವೆ. ಆತ್ಮೀಯ ವೀಕ್ಷಕರೇ, ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಆಳವಾದ ಸಾಂಕೇತಿಕ ಅರ್ಥಗಳನ್ನು ಮತ್ತು ಅರ್ಜುನನ ಮಹಾವಿಷಾದವನ್ನು ತಿಳಿದುಕೊಂಡೆವು. ನಮ್ಮೊಳಗಿನ ಅಜ್ಞಾನ, ಮೋಹ ಮತ್ತು ಅಹಂಕಾರದ ವಿರುದ್ಧ ಧರ್ಮದ ಹಾದಿಯಲ್ಲಿ ನಿಲ್ಲುವುದು ಎಷ್ಟು ಕಠಿಣವೆಂದು ಅರಿತಿದ್ದೀರಿ. ಈ ಯುದ್ಧವು ನಮ್ಮ ಜೀವನದ ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಿದ್ಧರಾಗಿರುವಂತೆ ನಮಗೆ ಕಲಿಸುತ್ತದೆ. ನಿಮ್ಮ ಈ ಜ್ಞಾನದ ಪಯಣಕ್ಕೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಅಮೂಲ್ಯವಾದ ಗೀತೆಯ ಜ್ಞಾನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ ಮತ್ತು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿ. ಜೊತೆಗೆ ಹೊಸ ವಿಡಿಯೋಗಳಿಗಾಗಿ ಘಂಟೆಯ ಸೂಚನೆಯನ್ನು ಆನ್ ಮಾಡಿಟ್ಟುಕೊಳ್ಳಿ. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣನು ಅರ್ಜುನನ ವಿಷಾದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಮತ್ತು ಜ್ಞಾನದ ಸಾರವನ್ನು ಹೇಗೆ ಬೋಧಿಸುತ್ತಾನೆ ಎಂಬುದನ್ನು ತಿಳಿಯೋಣ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀ ರಾಧೇ ಕೃಷ್ಣ.